ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ 2025 ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ಈಗ ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಗೂಗಲ್ ಕ್ರೋಮ್ನಲ್ಲಿ ಬಂದು ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ 2025 ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು, ಇದರಲ್ಲಿ ಎರಡನೇ ಲಿಂಕ್ನಲ್ಲಿ ಬಡಿ ಫಾರ್ ಸ್ಟಡಿ ಆ್ಯಪ್ ಲಿಂಕ್ ಬರುತ್ತೆ. ಇಲ್ಲಿ ನಾವು ನೋಡಬಹುದು 2025-26ನೇ ಸಾಲಿನ ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ ಲಿಂಕ್ ಓಪನ್ ಆಗಿದೆ. ನಾನು ಈ ಸ್ಕಾಲರ್ಶಿಪ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಬನ್ನಿ ಈಗ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಪ್ಲೇಸ್ಟೋರ್ಲಿಂದ ಬಡಿ ಫಾರ್ ಸ್ಟಡಿ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕು. ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ನಿಮ್ದು ಏನೇ ಡೌಟ್ ಇದ್ದರೆ ನಾವು ಕ್ಲಾರಿಫೈ ಕೂಡ ಮಾಡ್ತೀನಿ. ಬನ್ನಿ ಈಗ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡ್ಬೋದು, ಬಡಿ ಫಾರ್ ಸ್ಟಡಿ ಆ್ಯಪ್ನಲ್ಲಿ ಈ ಸ್ಕಾಲರ್ಶಿಪ್ ಲಿಂಕ್ ಓಪನ್ ಆಗುತ್ತೆ. ಈಗ ಈ ಸ್ಕಾಲರ್ಶಿಪ್ ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಕ್ಲಾಸ್ 9 ಸ್ಟೂಡೆಂಟ್ಲಿಂದ ಪೋಸ್ಟ್ ಗ್ರ್ಯಾಜುಯೇಟ್ ತನಕ, ಅಂದರೆ ಕ್ಲಾಸ್ 9, 10 PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು 3 ಇಯರ್ಸ್ ಗ್ರ್ಯಾಜುಯೇಷನ್ ಮತ್ತು 4 ಇಯರ್ಸ್ ಗ್ರ್ಯಾಜುಯೇಷನ್ ಮಾಡ್ತಾ ಇರೋ ಎಲ್ಲ ಸ್ಟೂಡೆಂಟ್ಸಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. 3 ಪಾರ್ಟ್ನ ಏನಿದೆ ನಾವು 1 by 1 ಹೇಳ್ಕೊತಾ ಹೋಗ್ತಾ ಇದ್ದೀನಿ. ನೀವು ಕೊನೆ ತನಕ ವಿಡಿಯೋ ನೋಡಿದರೆ ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ದ ಫಸ್ಟ್ ಪಾರ್ಟ್ ಇದರಲ್ಲಿ ನಾವು ನೋಡಬಹುದು, ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ ಫಾರ್ ಕ್ಲಾಸ್ 9 to 12 ಸ್ಟೂಡೆಂಟ್ಸ್. ಇದ್ರದ್ದು ಲಾಸ್ಟ್ ಡೇಟ್ ಬಂದುಬಿಟ್ಟು 7ನೇ ಡಿಸೆಂಬರ್ ಆಗಿದೆ ಮತ್ತು ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 25,000 rupees ಪರ್ ಇಯರ್ ಅಮೌಂಟ್ ಬರುತ್ತೆ. ಈಗ ಇದರದ್ದು ಡಿಟೇಲ್ ನೋಡಿದಾಗ ನಾವು ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು, ದಿಸ್ ಈಸ್ ಅಪ್ಲಿಕೇಬಲ್ ಫಾರ್ ಮೆರಿಟೋರಿಯಸ್ ಗರ್ಲ್ ಸ್ಟೂಡೆಂಟ್ಸ್ ಕ್ಲಾಸ್ 9 to 12 ಮತ್ತು 60% ಪ್ರೀವಿಯಸ್ ಇಯರಲ್ಲಿ 60% ಆಗಿರಬೇಕು ಪ್ರೀವಿಯಸ್ ಅಕಾಡೆಮಿಕ್ಸ್ ಇಯರಲ್ಲಿ, ಮತ್ತು ಫ್ಯಾಮಿಲಿ ಇನ್ಕಮ್ 6 lakhsಗಿಂತ ಹೆಚ್ಚಿಗೆ ಇರಬಾರದು. ಇವರೆಲ್ಲ ಇದ್ದವರು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು. ಬೆನಿಫಿಟ್ಸ್ ನೋಡಿ 25,000 rupees ಪರ್ ಇಯರ್. ಮತ್ತು ಇದರಲ್ಲಿ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಪ್ರೀವಿಯಸ್ ಕ್ಲಾಸ್ ಆರ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್ ಮತ್ತು ಆಧಾರ್ ಕಾರ್ಡ್, ಅದೇ ರೀತಿ ಇನ್ಕಮ್ ಪ್ರೂಫ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಇವೆಲ್ಲ ಮಾಹಿತಿಯೆಲ್ಲ ತೊಗೊಂಡ್ಬಿಟ್ಟು ನೀವು ಬಡಿ ಫಾರ್ ಸ್ಟಡಿ ಆ್ಯಪಿಗೆ ಹೋಗಿ ಇದನ್ನು ನೀವು ಅಪ್ಲೈ ಮಾಡಬೇಕಾಗತ್ತೆ. ಈಗ ದಿಸ್ ಈಸ್ ಒನ್ ಪಾರ್ಟ್. ಅನದರ್ ಪಾರ್ಟ್ ಇಲ್ಲಿ ನಾವು ನೋಡಬಹುದು, ಜನರಲ್ ಗ್ರ್ಯಾಜುಯೇಷನ್ ಅಂದರೆ 3 ಇಯರ್ಸ್ ಗ್ರ್ಯಾಜುಯೇಷನ್ ಏನಿರುತ್ತೆ ಅವ್ರಿಗೂ ಕೂಡ ಈ ಸ್ಕಾಲರ್ಶಿಪ್ ಬರುತ್ತೆ. ಎಷ್ಟು ಬರುತ್ತೆ ಇಲ್ಲಿ ನೋಡಿ, 7th December ಇಸ್ ಅ ಲಾಸ್ಟ್ ಡೇಟ್. 30,000 rupees ಪರ್ ಇಯರ್ ಬರುತ್ತೆ. ಈಗ 30,000 rupees ಪರ್ ಇಯರ್ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ನೋಡಿ. ದಿಸ್ ಈಸ್ ಡೆಡಿಕೇಟೆಡ್ ಟು ಮೆರಿಟೋರಿಯಸ್ ಗರ್ಲ್ ಸ್ಟೂಡೆಂಟ್ಸ್. ಇಲ್ಲಿ ಕೂಡ ನೀವು 60% ಸ್ಕೋರ್ ಮಾಡಿರಬೇಕು ಪ್ರೀವಿಯಸ್ ಕ್ಲಾಸಲ್ಲಿ, ಮತ್ತು ಫ್ಯಾಮಿಲಿ ಇನ್ಕಮ್ 6 lakhsಗಿಂತ ಹೆಚ್ಚಿಗೆ ಇರಬಾರದು, 30,000 ಪರ್ ಇಯರ್, ಮತ್ತು ಆಲ್ರೆಡಿ ನಾನು ಹೇಳ್ದಂಗೆ ಈಗ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಪ್ರೀವಿಯಸ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್, ಆಧಾರ್ ಕಾರ್ಡ್ ಮತ್ತು ಟ್ಯೂಷನ್ ಫೀಸ್ ರೆಸಿಟ್, ಬ್ಯಾಂಕ್ ಡೀಟೇಲ್ಸ್ ಇವೆಲ್ಲ ತೊಗೊಂಡ್ಬಿಟ್ಟು, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇವೆಲ್ಲ ತೊಗೊಂಡ್ಬಿಟ್ಟು ನೀವು ಬಡಿ ಫಾರ್ ಸ್ಟಡಿ ಆ್ಯಪಲ್ಲಿ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಕೊನೆಯದಾಗಿ ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ ಫಾರ್ ಪ್ರೊಫೆಷ್ನಲ್ ಗ್ರ್ಯಾಜುಯೇಷನ್ 4 ಇಯರ್ಸ್, ಅಂದರೆ 4 ಇಯರ್ಸ್ ಕೋರ್ಸ್ ಏನಿದ್ದಾವೆ, ಅಂದರೆ PUCಲಿಂದ ನೀವು ಇಂಜಿನಿಯರಿಂಗ್ ಮಾಡ್ತಾ ಇರ್ತೀರಿ, MBBS ಮಾಡ್ತಾ ಇರ್ತೀರಿ, ಇವೆಲ್ಲ ಕೋರ್ಸಿಗೆ ಇದು ಅಪ್ಲೈ ಆಗುತ್ತೆ. ಅದೇ ರೀತಿ ನೀವು PUC ನಂತರ BSc, BA, BCom ಎಲ್ಲ ಮಾಡ್ತಿರ್ತೀರಿ, ಅದು 3 ಇಯರ್ಸ್ ಗ್ರ್ಯಾಜುಯೇಷನಲ್ಲಿ ಬರುತ್ತೆ. ಇದಕ್ಕೆ ನೋಡಿ 45,000 rupees ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಫಾರ್ ಪರ್ ಇಯರ್. 45,000 rupees ಸ್ಕಾಲರ್ಶಿಪ್. ಇಲ್ಲಿ ನಾವು ವ್ಯೂಸ್ ಡೀಟೇಲ್ ಅನ್ನು ನೋಡಿದಾಗ ಇಲ್ಲಿ ಕೂಡ ನೋಡ್ಬೋದು, ನಾವು ಪ್ರೆಸೆಂಟ್ಲಿ 4 ಇಯರ್ಸ್ ಪ್ರೊಫೆಷ್ನಲ್ ಕೋರ್ಸ್ ಸ್ಟಡಿ ಮಾಡ್ತಾ ಇರುವ ಸ್ಟೂಡೆಂಟ್ಸ್ ಇದಕ್ಕೆ ಅಪ್ಲೈ ಮಾಡಬಹುದು, ಮತ್ತು 60% ಪ್ರೀವಿಯಸ್ ಇಯರಲ್ಲಿ ಸ್ಕೋರ್ ಮಾಡಿರಬೇಕು, ಮತ್ತು ಫ್ಯಾಮಿಲಿ ಇನ್ಕಮ್ಮು ಕೂಡ ಇಲ್ಲಿ ಕೂಡ ಫ್ಯಾಮಿಲಿ ಇನ್ಕಮ್ 6 lakhsಗಿಂತ ಹೆಚ್ಚಿಗೆ ಇರಬಾರದು, ಮತ್ತು 45,000 rupees ಪರ್ ಇಯರ್ ಕೊಡ್ತಾರೆ. ಡಾಕ್ಯುಮೆಂಟ್ಸ್ ಇದಕ್ಕೆ ಬೇಕಾಗಿರೋದು ಪಾಸ್ಪೋರ್ಟ್ ಸೈಜ್ ಫೋಟೋ, ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್, ಟ್ಯೂಷನ್ ಫೀಸ್, ಬ್ಯಾಂಕ್ ಪಾಸ್ಬುಕ್, ಇನ್ಕಮ್ ಪ್ರೂಫ್ ಇವೆಲ್ಲ ತೊಗೊಂಡ್ಬಿಟ್ಟು ಬಡಿ ಫಾರ್ ಸ್ಟಡಿ ಆ್ಯಪಿಗೆ ಹೋಗಿ ನೀವು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಕೊನೆಯದಾಗಿ ಇದರಲ್ಲಿ ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ ಫಾರ್ ಗ್ರ್ಯಾಜುಯೇಷನ್ ಆರ್ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ IIT, NIT ಆರ್ IIM, ಇಲ್ಲಿ ಕೂಡ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು. ಅಂದರೆ ಯಾರೆಲ್ಲ ಸ್ಟೂಡೆಂಟ್ಸ್ ಈಗ ಗ್ರ್ಯಾಜುಯೇಷನ್ ಅಂದರೆ BE, BTech ಅಥವಾ ME, MTech ಎಲ್ಲ ಓದ್ತಾ ಇರುವ ಸ್ಟೂಡೆಂಟ್ಸ್, ಮತ್ತು MBA ಓದ್ತಾ ಇರುವ ಸ್ಟೂಡೆಂಟ್ಸ್,
IIT, NIT ಮತ್ತು IIM ಅಲ್ಲಿ ಓದ್ತಾ ಇರುವ ಸ್ಟೂಡೆಂಟ್ಸ್ಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಇದ್ರದ್ದು ಕೂಡ ಲಾಸ್ಟ್ ಡೇಟ್ 7th of December ಇದೆ ಮತ್ತು 1 ಇಯರಿಗೆ 60,000 rupees ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಇದು ಮಾಹಿತಿ ಆಯಿತು. ಈಗ ನಾನು ಯಾವ ಥರ ಅಪ್ಲೈ ಮಾಡಬೇಕಂತ ನಾನು 1 by 1 ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ ಬಂದ ತಕ್ಷಣ ಈಗ ಕ್ಲಾಸ್ 9 to 12 ಫಾರ್ ಎಕ್ಸಾಂಪಲ್ ಇದನ್ನು ಅಪ್ಲೈ ಮಾಡಬೇಕಂದ್ರೆ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಸೈನ್ ಇನ್ ವಿತ್ ಗೂಗಲ್ ಅಂತ ಮಾಡಬೇಕು. ಸೈನ್ ಇನ್ ವಿತ್ ಗೂಗಲ್ ಮಾಡಿದ ತಕ್ಷಣ ಈಗ ನಾವು ನೋಡ್ಬೋದು ನಮ್ಮದು ಅಕೌಂಟ್ ಲಾಗಿನ್ ಆಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ ಫೌಂಡೇಶನ್ 2025-26 ಕೊನೆಯ ದಿನಾಂಕ 7th of December 2025. ಈಗ ಇಲ್ಲಿ ಬಂದುಬಿಟ್ಟು ಇಲ್ಲಿ ನಾವು ನೋಡಬಹುದು ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ಪನ್ನು ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಬೇಕು. ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡಿ 60% ಆಗಿದೆ, ಎಸ್ ಅಂತ ಕ್ಲಿಕ್ ಮಾಡಬೇಕು. ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 6 lakh, ಎಸ್ ಅಂತ ಮಾಡಬೇಕು. ಫಿಮೇಲ್ ಕ್ಯಾಂಡಿಡೇಟ್ ಎಸ್ ಅಂತ ಮಾಡಿ ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಕ್ಲಿಕ್ ಮಾಡಬೇಕು. ಯು ಹ್ಯಾವ್ ಟು ಕ್ಲಿಕ್ ದಿಸ್ ಒನ್, ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಓಕೆ. ಆವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಈಗ ಇದರಲ್ಲಿ ಇಲ್ಲಿ ನಾವು ನೋಡಬಹುದು ಫಸ್ಟ್ ಒನ್ ಪರ್ಸ್ನಲ್ ಡೀಟೇಲ್ ಇರುತ್ತೆ. ಪರ್ಸ್ನಲ್ ಡೀಟೇಲಲ್ಲಿ ಯುವರ್ ನೇಮ್, ಕಾಂಟ್ಯಾಕ್ಟ್ ನಂಬರ್ ಇವೆಲ್ಲ ಮಾಹಿತಿಯನ್ನು ಇಲ್ಲಿ ತುಂಬಬೇಕಾಗುತ್ತೆ. ಪರ್ಸ್ನಲ್ ಡೀಟೇಲ್ ಆದ ನಂತರ ನೀವು ನಿಮ್ಮದು ಅಡ್ರೆಸ್ ಎಲ್ಲ ತುಂಬಿದ ನಂತರ ಎಜುಕೇಷನಲ್ ಡೀಟೇಲ್, ಸೆಕೆಂಡ್ ಪಾಯಿಂಟ್ ಎಜುಕೇಷನಲ್ ಡೀಟೇಲನ್ನು ತುಂಬಬೇಕಾಗತ್ತೆ. ಎಜುಕೇಷನಲ್ ಡೀಟೇಲ್ಸಲ್ಲಿ ಇಲ್ಲಿ ನೋಡಿ ನಿಮಗೆಲ್ಲ ಎಜುಕೇಷನ್ ಡೀಟೇಲ್, ನೀವು ಪ್ರೆಸೆಂಟ್ ಕ್ಲಾಸ್ ಏನಿದೆ, ಯಾವ ಸ್ಕೂಲ್ ಕಾಲೇಜಲ್ಲಿ ಓದ್ತಾ ಇರ್ತೀರಿ, ಅದೇ ರೀತಿ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸನ್ನು ನೀವು ತುಂಬಬೇಕಾಗತ್ತೆ. ಡಾಕ್ಯುಮೆಂಟ್ಸ್ನ ಏನೆಲ್ಲ ಹೇಳೀನಿ ಅದನ್ನೆಲ್ಲ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ರೆಫರೆನ್ಸಸ್, ನಿಮ್ಗೆ ಎಲ್ಲಿಂದ ಈ ರೆಫರೆನ್ಸಸ್ ಸಿಕ್ತಂತು, ಮತ್ತು ಬ್ಯಾಂಕ್ ಡೀಟೇಲ್, ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಕ್ಲಿಕ್ ಮಾಡಬೇಕು. ಅದಾದ ನಂತರ ಇಲ್ಲಿ ನೋಡಿ ಇಲ್ಲಿ ಸ್ಕಾಲರ್ಶಿಪ್ ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಈ ಸ್ಕಾಲರ್ಶಿಪ್ ಮಾಹಿತಿ ಎಲ್ಲಿಂದ ಸಿಕ್ತು ಅಂತ, ಅಂದರೆ ಸೋಷಿಯಲ್ ಮೀಡಿಯಾಲಿಂದ ಸಿಗ್ತಾ, ಬಡಿ ಫಾರ್ ಸ್ಟಡಿ ಆ್ಯಪ್ಲಿಂದ ಸಿಗ್ತಾ, ಮತ್ತು ನ್ಯೂಸ್ ಪೇಪರ್ಲಿಂದ, ರೇಡಿಯೋಲಿಂದ, ಎಲ್ಲಿಂದ ನೀವು ಮಾಹಿತಿ ಸಿಕ್ತು ಅಂತ ನಿಮಗೆ ಕೇಳ್ತಾರೆ. ಇವೆಲ್ಲ ಕ್ವಶನ್ಸನ್ನು ಆನ್ಸರ್ ಮಾಡಿದ ನಂತರ ಸ್ಕೂಲ್ ಫೀಸ್ ಬಗ್ಗೆ ಆಯಿತು, ಮಾಹಿತಿ ಬಗ್ಗೆ ಆಯಿತು, ಎಲ್ಲ ಡೀಟೇಲ್ಸನ್ನು ತುಂಬಿದ ನಂತರ ಇಲ್ಲಿ ನಾವು ನೋಡ್ಬೋದು ಕೊನೆಯದಾಗಿ ಇಲ್ಲಿ 3 ಆಪ್ಷನ್ಸನ್ನು ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಏನಂದರೆ ಫಸ್ಟ್ ಕಂಡೀಷನ್, ನೀವು 1ನೇ ಕಂಡೀಷನ್ ಇಲ್ಲಿ ನಾವು ನೋಡ್ಬೋದು ಮುಸ್ತಾಕ್ ಕುನ್ನೂರ್ ಅಂತಿದೆ, ಇವೆಲ್ಲ ಟಿಕ್ ಮಾಡಬೇಕು. 1 2 3 4 ಇವೆಲ್ಲನ ಟಿಕ್ ಮಾಡಿಬಿಟ್ಟು 5 ಇವೆಲ್ಲ ಟಿಕ್ ಮಾಡಿಬಿಟ್ಟು ಇಲ್ಲಿ ಪ್ರಿವ್ಯೂ ಅಂತಿರುತ್ತೆ, ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಕ್ಲಿಕ್ ಇರುತ್ತೆ. ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಡಿಯರ್ ಫ್ರೆಂಡ್ಸ್, ನೀವು ಕೊನೆಯ ದಿನಾಂಕ ತನಕ ವೆಯ್ಟ್ ಮಾಡದೆ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದರೆ ಮತ್ತೇನು ಡೌಟ್ ಇದ್ದರೂ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಅದಕ್ಕೆ ಈ ಸ್ಕಾಲರ್ಶಿಪ್ ಮಾಹಿತಿಯನ್ನು ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಇದರ ಸದುಪಯೋಗ ತಗೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.